ವರ್ಷಕ್ಕೊಮ್ಮೆ ದರ್ಶನ ಕಾಣಿಸುವಂತ ಹಾಸನದ ಅಧಿದೇವತೆ ಹಾಸನಾಂಬೆಯ ಗರ್ಭಗುಡಿಯ ಬಾಗಿಲು ತೆಗೆದು ಇವತ್ತು 2ನೇ ದಿನ ಸಾರ್ವಜನಿಕರಿಗೆ ದರ್ಶನಕ್ಕೆ ಜಿಲ್ಲಾಡಳಿತ ಅವಕಾಶ ಮಾಡಿಕೊಟ್ಟಿದೆ. ಶುಕ್ರವಾರ ಆದ ಕಾರಣ ಇವತ್ತು ನೀವು ನೋಡ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತರು ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯಿಂದನೂ ಕೂಡ ಬಂದಿರುತ್ತದೆ. ಮತ್ತೆ ದರ್ಶನಕ್ಕೆ ಸರದಿ ಸಾಲಲ್ಲಿ ನಿಂತು ಇದು ಕಾಮನ್ ಕ್ಯೂ ಅಂತಾನೆ ಹೇಳ್ಬೋದು. ಅಂದ್ರೆ ಧರ್ಮ ದರ್ಶನಕ್ಕೆ ಸಾಕಷ್ಟು ಜನ ಬಂದಿದ್ದಾರೆ. ಜಿಲ್ಲೆ ಅಲ್ಲದೆ ಹೊರ ಜಿಲ್ಲೆಯಿಂದನೂ ಕೂಡ ಬಂದಿದ್ದಾರೆ. ಒಂದ್ ರೀತಿ ಏನ್ ಸರದಿ ಸಾಲು ಸಲೀಸಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಇರೋಂತ ಭಕ್ತರಿಗೆ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿದ್ದೀರಾ? ಹೇಗನ್ಸುತ್ತೆ ಮೇಡಮ್? ಚೆನ್ನಾಗಿ ಅನ್ಸ್ತದೆ. ಸಿಸ್ಟಮ್ ಎಲ್ಲ ಚೆನ್ನಾಗಿದೆ ಅನ್ಸ್ತಾ ಇದೆ. ಹೌದು ಹೌದು ಸರ್, ಈ ಸರಿ ಪರವಾಗಿಲ್ಲ, ಎಲ್ಲ ಫೆಸಿಲಿಟಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಹೆಂಗ್ ಅನ್ಸುತ್ತೆ ಫೆಸಿಲಿಟಿ? ಅಂದ್ರೆ ಯಾವ ರೀತಿ ಫೆಸಿಲಿಟಿ ಅನ್ಸುತ್ತೆ? ಪರವಾಗಿಲ್ಲ. ಈಗ ಮಳೆ ಐತೆ, ಮಳೆ ಒಂಚೂರು ಇದಾಗಂಗಿಲ್ಲ. ಏನ್ ಜನ ಬರ್ತಾವ್ರೆ ತಾಯಿ ಸನ್ನಿಧಾನಕ್ಕೆ, ಅದು ಸತ್ಯ ಅಲ್ವಾ? ಫೆಸಿಲಿಟಿ ಬಿಡಿ, ಬರ್ಬೇಕು ಅಂದ್ರೆ ಹೆಂಗಾರು ಬರ್ತಾರ ಅವರು. ಒಟ್ಟಿನಲ್ಲಿ ತಾಯಿ ಆಶೀರ್ವಾದ ದಯೆಯಿಂದ ಇಷ್ಟು ನಡ್ಸ್ಕೊಂಡು ಹೋಯ್ತಾವಳಲ್ಲ, ಅಷ್ಟೇ ಸಾಕು. ಹಂಗಾದ್ರೂ ಫೆಸಿಲಿಟಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಮಳೆಯಲ್ಲ ಬಂದಿರಾ? ನಿಮ್ದು ಯಾವ ಊರು? ನಮ್ ನೆಲಮಂಗಲ ಸರ್. ನಮ್ದು ಸಹ ಇಲ್ಲ, ಹಾಸನ ಬಿಡ್ಗೇನಹಳ್ಳಿ. ನಮ್ದಿಲ್ಲ ಬಾಳ್ಪೇಟೆ. ತುಮಕೂರು. ನಾ ಫಸ್ಟ್ ಟೈಮ್ ಬಂದಿದ್ದೇವೆ, ನೋಡ್ಬೇಕು ಈ ವರ್ಷದಿಂದ ದೇವ ಕೃಪೆ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಬಂದಿದ್ದೀವಿ, ನೋಡ್ಬೇಕು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಸಾಗರೋಪಾದಿಯಲ್ಲಿ ಬರ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ಬರಂತ ಭಕ್ತರಿಗೆ ಸರದಿ ಸಾಲು ಏನಿತ್ತು ಕ್ಯೂ ಅಂದ್ರೆ ಮೂವ್ ಆಗ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತೆ ಜಿಲ್ಲಾಡಳಿತನೂ ಕೂಡ ಅಂದ್ರೆ ಉತ್ತಮವಾಗಿ ವ್ಯವಸ್ಥೆ ಮಾಡಿದೆ ಅನ್ನೋದು ಬರಂತ ಭಕ್ತರ ಅಭಿಪ್ರಾಯ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.